ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬಾಡಿ ಮೆಜರ್ಮೆಂಟ್ ಹೇಗೆ ನೀವೇ ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬ್ಲೌಸ್ಗೆ. ಯಾಕೆ ಅಂತಂದರೆ ಫಸ್ಟು ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ನ ಮಾಡಿಕೊಡಿ, ನಿಮಗೆ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬೇರೆಯವ್ರಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು, ಸೆಲ್ಫ್ ಹಾಗೆ ನಾವೇ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ನಿಮಗೆ ಕರೆಕ್ಟಾಗಿ ಸಿಕ್ತು ಅಂತಂದರೆ ನಿಮಗೆ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಆಗುತ್ತೆ. ಈ ರೀತಿ ಇಟ್ಕೊಳ್ಳಿ. ಬ್ಯಾಕ್ ಪಾರ್ಟಿಂದ ಈ ರೀತಿ ನಿಮಗೆ ಎಲ್ಲಿವರೆಗೂ ಇದು ಬರಬೇಕು ಅಂತಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಪೂರ್ತಿ ರೀತಿ ಹಾಕ್ಕೊಂಡು ಮೇಲ್ಗಡೆ ಇಟ್ಕೊಂಡು ಬಿಡ್ತಾರೆ. ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವು ಆ ರೀತಿ ಮಾಡ್ತು ಅಂತಂದರೆ ನಿಮಗೆ ಚೆಸ್ಟ್ ಆದರೆ ಟೈಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ನಾವು ಉಕ್ಸ್ ಎಲ್ಲಿಗೆ ಹಾಕ್ತೀವಿ, ಇವಾಗ ಒಂದು 7 ಇಂಚಸ್ ಇದೆ ಇಲ್ಲಿಗೆ ಬ್ಲೌಸ್ ಅಂತಂದರೆ ಉಕ್ಸ್ ಬಂದು ಇಲ್ಲಿಗೆ ಹಾಕ್ತೀವಿ ಅಲ್ವಾ. ಸೊ ನಿಮಗೆ ಉಕ್ಸ್ ಎಲ್ಲಿಗೆ ಹಾಕ್ತೀರಾ ಅಲ್ಲಿವರೆಗೂ ಕೂಡ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೋಡಿ ಇಲ್ಲಿಗೆ ಒಬ್ಬೊಬ್ರು ಏನು ಮಾಡ್ತಾರೆ, ಅಪ್ಪರ್ ಚೆಸ್ಟ್ ಬೇರೆ ತಗೊಳ್ತಾರೆ, ಮಿಡಲ್ ಚೆಸ್ಟ್ ಬೇರೆ ತಗೋತಾರೆ. ಸೊ ಅದೇನು ಕೂಡ ಬೇಕಾಗಿರೋದಿಲ್ಲ. ಸೊ ನೀವು ಎಲ್ಲಿ ಉಕ್ಸ್ ಹಾಕ್ತೀರಾ, ನಿಮ್ಮ ಬ್ಲೌಸ್ ಉಕ್ಸ್ ಬಂದು ಎಲ್ಲಿಗೆ ಹಾಕ್ತೀರಾ ಅಲ್ಲಿಗೆ ನೀವು ಕರೆಕ್ಟಾಗಿ ಈ ರೀತಿ ಇಟ್ಕೋತು ಅಂತಂದರೆ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಸಿಗ್ತಾ ಹೋಗುತ್ತೆ. ನೋಡಿ 36 ಸೈಜ್ ಇದೆ. ಸೊ ಆ ರೀತಿ ನಿಮಗೆ ಇಲ್ಲಿ ಬ್ಯಾಕ್ ಕೂಡ ಅಷ್ಟೇ, ಸ್ವಲ್ಪನೂ ಕೂಡ ಮೇಲ್ಗಡೆ ಹೋಗಬಾರ್ದು. ಈ ರೀತಿ ನಾವು ಬ್ಲೌಸ್ನ ಈ ರೀತಿ ವೇರ್ ಮಾಡಿದಾಗ ಎಲ್ಲಿಗೆ ಬಂದಿರುತ್ತೆ ಅಲ್ವಾ, ಸೊ ಅಲ್ಲಿಗೆ ಬಂತು ಅಂತಂದರೆ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಸಿಗುತ್ತೆ. ಸೊ ಇದಾದಮೇಲೆ ವೇಸ್ಟ್ ಮೆಜರ್ಮೆಂಟ್, ಸೊಂಟದ ಸುತ್ತಳತೆ ನೋಡ್ಕೊಳ್ಳೋದು ಹೇಗೆ ಅಂತಂದರೆ ನಿಮಗೆ ಉಕ್ಸ್ ಪಟ್ಟಿ ನಾವು ಲಾಸ್ಟ್ ಉಕ್ಸ್ ಪಟ್ಟಿ ಎಲ್ಲಿಗೆ ಹಾಕ್ತೀವಿ ಅಲ್ವಾ, ಸೊ ಅಲ್ಲಿಗೆ ಈ ರೀತಿ ಸೊಂಟದ ಸುತ್ತಳತೆನ ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲೇನು ಮಾಡಬೇಕು, ಈ ರೀತಿ ಎಳ್ದು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಆ ರೀತಿ ಟೈಟ್ ಆಗುತ್ತೆ. ಆ ರೀತಿ ಎಳ್ದು ಇಟ್ಕೊಂಡ್ರೆ ಸೊ ಹಾಗೆಯೇ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಇಲ್ಲಿ ನಾವು ಈ ರೀತಿ ಕೈ ಹಾಕಿದ್ರೂ ಕೂಡ ಹೀಗೆ ಹೋಗಬೇಕು. ನೋಡಿ ಹೀಗೆ ಕೈ ಹಾಕಿದ್ರೂ ಕೂಡ ಹೋಗಬೇಕು. ಅಷ್ಟು ಲೂಸಾಗಿ ನೀವು ಮೆಜರ್ಮೆಂಟ್ನ ಇಟ್ಕೋಬೇಕಾಗುತ್ತೆ. ಸೊ ಆ ರೀತಿ ಇಟ್ಕೋತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬಾಡಿ ಮೆಜರ್ಮೆಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಸೊಂಟದ ಸುತ್ತಳತೆ ಆಯ್ತಲ್ಲ. ಸೊ ಕೆಲವೊಬ್ಬರು ಮಾಡೋವಂಥ ತಪ್ಪೇನು ಅಂತಂದರೆ ಫುಲ್ ಲೆಂತನ್ನು ತಗೊಳ್ಳುವಾಗ, ಬ್ಲೌಸ್ದು ಫುಲ್ ಲೆಂತ್ ತಗೊಳ್ಳುವಾಗ ಏನು ಮಾಡ್ತಾರೆ, ಬ್ಯಾಕ್ ಪಾರ್ಟ್ನಲ್ಲಿ ತೊಗೊಂಡ್ಬಿಡ್ತಾರೆ. ಸೊ ಬಾಡಿ ಮೆಜರ್ಮೆಂಟ್ ತಗೊಂಡು ನೀವೇನಾದರೂ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಬ್ಯಾಕ್ದು ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಹೋಗಬೇಡಿ, ಫ್ರಂಟನ್ನೇ ತಗೊಳ್ಳಿ. ನೋಡಿ ಹೀಗೆ ಭುಜದ ಹತ್ರ ಇಲ್ಲಿ ಇಟ್ಕೊಳ್ಬೇಕು. ಸೊ ಭುಜದ ಹತ್ರ ಇಟ್ಕೊಂಡು ಅಪ್ಪರ್ ಚೆಸ್ಟಿಂದ ಹಾಗೆ ಮಿಡಲ್ ಚೆಸ್ಟಿಂದ ಬರಬೇಕು ಅದು. ಸೊ ನಿಮಗೆ ಸೊಂಟದ ಅಳತೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಇಟ್ಕೋಬೇಕು. ನೋಡಿ ಇವಾಗ ಇದು 15 ಇಂಚ್ ಬರ್ತಾ ಇದೆ. ಸೊ ನೀವು 15 ಇಂಚ್ ಇಡ್ತು ಅಂತಂದರೆ ನಿಮಗೆ ಬ್ಲೌಸ್ ಕೂಡ ಕರೆಕ್ಟಾಗಿ ಆಗಿದೆ. ನೀವು ಬ್ಯಾಕ್ ಪಾರ್ಟ್ ಲೆಂತ್ ತಗೋತೀರಾ ಅಂತಂದರೆ ನೋಡಿ ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಸೊ ಈ ರೀತಿ ಭುಜದಿಂದ ತಗೋತೀರಾ. ಇವಾಗ ಬ್ಲೌಸ್ ಎಲ್ಲಿದೆ ಅಲ್ಲಿವರೆಗೂ ಕೂಡ ತಗೋತೀರಾ. ನೋಡಿ 13 ಇಂಚ್ ಬಂತು ಅಲ್ವಾ, ತುಂಬಾ ಡಿಫ್ರೆನ್ಸ್ ಬಂದುಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಬಾಡಿ ಮೆಜರ್ಮೆಂಟ್ ತಗೋತಾ ಇದ್ದೀರಾ ಅಂತಂದರೆ ನೀವು ಫುಲ್ ಫ್ರಂಟ್ ಲೆಂತನ್ನೇ ತಗೊಳ್ಳಿ. ಬ್ಯಾಕ್ ಪಾರ್ಟ್ ಲೆಂತ್ ತಗೋತು ಅಂತಂದರೆ ನಿಮಗೆ ಡೀಪ್ ಫುಲ್ ಲೆಂತ್ ಕಡಿಮೆ ಆಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಬ್ಲೌಸ್ ಬಂದು ಇಲ್ಲಿ ಟೈಟ್ ಆಗಿಬಿಡುತ್ತೆ ಕೆಳಗಡೆ ಬೆಲ್ಟ್ ಪಟ್ಟಿಯಿಂದ. ಹಾಗೆಯೇ ಕೈ ಮೇಲಕ್ಕೆ ಎತ್ತಿದ್ರೂ ಕೂಡ ಬ್ಲೌಸ್ ಮೇಲ್ಗಡೆ ಹೋಗುತ್ತೆ ಅಂತ ಸುಮಾರು ಪ್ರಾಬ್ಲಮ್ಸ್ಗಳಿರುತ್ತೆ ಅಲ್ವಾ. ಸೊ ಅದೆಲ್ಲ ಇದೇ ಕಾರಣಕ್ಕೆ ಕೂಡ ಆಗುತ್ತೆ. ಸೊ ಗೊತ್ತಾಯ್ತಲ್ವಾ. ಹಾಗೆಯೇ ಫಸ್ಟ್ ನಿಮಗೆ ಎದೆ ಸುತ್ತಳತೆ ಆಯಿತು, ಸೊಂಟದ ಸುತ್ತಳತೆ ಆಯಿತು. ಇದೆಲ್ಲ ಆದಮೇಲೆ ಫ್ರಂಟ್ ಡೀಪ್ನ ನೋಡ್ಕೋಬೇಕು. ಫ್ರಂಟ್ ಡೀಪ್ನೂ ಕೂಡ ಅಷ್ಟೇ ಈ ರೀತಿ ಬ್ಲೌಸ್ ಹತ್ರ ಇಲ್ಲಿ ಇಟ್ಕೊಂಡು ನಿಮಗೆ ಎಲ್ಲಿವರೆಗೂ ಕೂಡ ಉಕ್ಸಬೇಕು. ಸೊ ಒಬ್ಬೊಬ್ಬರಿಗೆ ಏನು ಚಿಕ್ಕದಾಗಿ ಬೇಕು ಅಂತ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಜಾಸ್ತಿ ಡೀಪಾಗಿ ಹಾಕೋಬೇಕು ಅಂತ ಇಷ್ಟ ಇರುತ್ತೆ. ನಿಮಗೆ ನಿಮ್ಮ ಬಾಡಿ ಮೆಜರ್ಮೆಂಟ್ನಲ್ಲಿ ಯಾವ ರೀತಿ ಇಷ್ಟ ಇರುತ್ತೆ ಆ ರೀತಿ ಮಾಡ್ಕೋಬೋದು. ನೋಡಿ 7 ಇಂಚಸ್ಗೆ ಸಾಕಾಗುತ್ತೆ. ಸೊ 32, 34 ಸೈಜ್ಗೆಲ್ಲ 6.5 ಆದರೆ ಸಾಕು. 34ಇಂದ 36, 40 ಅವೆಲ್ಲ ಆದರೆ 7 ಇಂಚಸ್ ಬೇಕಾಗಿರುತ್ತೆ. ಒಬ್ಬೊಬ್ಬರಿಗೆ ಡೀಪ್ ಅನ್ನೋದು ಇಷ್ಟ ಇರೋದಿಲ್ಲ, ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಕೇಳಿ ನೋಡಿ ನೀವು ಅವ್ರಿಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನೋಡ್ಕೋಬೋದು. ಸೊ ಬ್ಯಾಕ್ ಡೀಪ್ ಬಂದು ಬ್ಯಾಕನ್ನೇ ಇಟ್ಕೊಂಡು ನೋಡ್ಕೋಬೋದು. ಇಲ್ಲ ಅಂತಂದರೆ ನಾನು ನಾರ್ಮಲಾಗಿ ಹೇಳ್ಕೊಡ್ತೀನಿ. ನೀವು ಹೆವಿ ಡೀಪ್ ಹಾಕ್ತೀರಾ 34, 36, 38 ಎದೆ ಸುತ್ತಳತೆ ಇಲ್ಲ ಅಂತಂದರೆ ನಿಮಗೆ 10 ಇಂಚು ಡೀಪ್ ಸಾಕಾಗುತ್ತೆ. ತುಂಬಾ ಇನ್ನೂ ಬ್ರಾಡಾಗಿ ಹಾಕ್ತೀರಾ ಅಂತಂದರೆ 11.5 ಇಂಚು ಡೀಪ್ ಸಾಕು. ನಾರ್ಮಲ್ ಡೀಪ್ ಇಟ್ಕೋತೀರಾ ಅಂದರೆ 9.5 ಇಂಚು ಡೀಪು ಬ್ಯಾಕ್ ಡೀಪ್ನ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ಇಟ್ಕೊಂಡು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಡೀಪ್ ಈ ರೀತಿ ಬೇಕು ಅಂತಂದರೆ ಈ ರೀತಿ ಕೂಡ ಇಟ್ಕೊಂಡು ಚೆಕ್ ಮಾಡ್ಕೋಬೋದು. ಸೊ ಅದಕ್ಕೂ ಬೆಟರ್ ನೀವು ಬ್ಲೌಸಸ್ ಇರುತ್ತೆ ಅಲ್ವಾ, ಬ್ಲೌಸಸ್ನ ತಗೊಂಡು ಬ್ಯಾಕ್ ಡೀಪ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಬೋಟ್ ನೆಕ್ಗೆ ಬೇರೆ ಅಳತೆ ಇರುತ್ತೆ, ನಾರ್ಮಲ್ ನೆಕ್ಗೆ ಬೇರೆ ಅಳತೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ಇದಿಷ್ಟು ಆದಮೇಲೆ ಫಸ್ಟ್ ಮೇನ್ ಪಾಯಿಂಟ್ ಬಂದು ಹಾರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ನೀವು ಹಾರ್ಮೋಲ್ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಶೋಲ್ಡರ್ ಡ್ರಾಪ್ ಆಗುತ್ತೆ, ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ನಮಗೆ ಇಲ್ಲಿ ಬ್ಲೌಸ್ ಅನ್ನೋದು ಇಲ್ಲಿಗೆ ಬರುತ್ತೆ ಅಲ್ವಾ.
ಸೊ ಇಲ್ಲಿ ಈ ರೀತಿ ಇಟ್ಕೊಳ್ಬೇಕು ನೋಡಿ. ಈ ರೀತಿ ಆರ್ಮಲ್ನ ತಗೋಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಬ್ಲೌಸ್ ಎಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಸೊ ಅಲ್ಲಿಗೆ ಇಟ್ಕೊಂಡು, ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂತಂದರೆ ಫುಲ್ ಹಿಂದ್ಗಡೆಯಿಂದ ಈ ರೀತಿ ಇಟ್ಕೊಂಡು ತಗೋತಾರೆ. ಫುಲ್ ಹಿಂದ್ಗಡೆಯಿಂದ ಹೋದ್ರೆ ಏನಾಗುತ್ತೆ, ನಿಮಗೆ ಆರ್ಮಲ್ ಹತ್ರ ಜಾಸ್ತಿ ಆಗಿಬಿಡುತ್ತೆ. ನಮಗೆ ಎಲ್ಬೋ ಎಲ್ಲಿರುತ್ತೆ, ಇಲ್ಲಿ ಎಲ್ಬೋ ಎಲ್ಲಿರುತ್ತೆ ಅಲ್ವಾ, ಅಲ್ಲಿಗೆ ಇಟ್ಕೊಂಡು ತಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಇಟ್ಕೊಂಡು ತಗೋಬೇಕು. ಇದನ್ನು ಕೂಡ ಅಷ್ಟೇ ತುಂಬಾ ಟೈಟಾಗಿ ಎಳೆಯೋದಕ್ಕೆ ಹೋಗಬೇಡಿ, ಜಸ್ಟ್ ಈ ರೀತಿ ಇಟ್ಕೊಳ್ಳಿ ಅಷ್ಟೇ. ಎರಡೂ ಕೂಡ ಅಟ್ಯಾಚ್ ಆಗಬೇಕು, ಆ ರೀತಿ ಇಟ್ಕೊಳ್ಳಿ. ನಮಗೆ ಇಲ್ಲಿ ಎರಡಿದೆ ಅಲ್ವಾ, ಈ ರೀತಿ ಕೈ ಹಾಕಿದಾಗ ಸ್ವಲ್ಪ ಅಲ್ಲಿ ಲೂಸ್ ಆಗಿರಬೇಕು, ಆ ರೀತಿ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಆರ್ಮೋಲ್ ಬಂದು ಬೆಸ್ಟ್. ನಿಮಗೆ ಫಸ್ಟ್ ಆರ್ಮೋಲ್ ಕರೆಕ್ಟ್ ಇತ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಮತ್ತು ಫ್ರಂಟಲ್ಲಿ ಬ್ಯಾಕಲ್ಲೆಲ್ಲ ಕೂಡ ರಿಂಕಲ್ಸ್ ಕೂಡ ಬರೋದಿಲ್ಲ. ಓಕೆನಾ? ಸೊ ಇದರಿಂದ ಸ್ಲೀವ್ಸ್ದು ಲೆಂತ್ ನೋಡ್ಕೋಬೇಕು. ಸೊ ಸ್ಲೀವ್ಸ್ ಲೆಂತ್ನ ನೀವು ಈ ರೀತಿ ಪೂರ್ತಿಯಾಗಿ ಕೈನ ಕೆಳಗಡೆ ಬಿಟ್ಬಿಟ್ಟು ಹೀಗೆ ಸ್ಲೀವ್ಸ್ ಲೆಂತ್ ನೋಡೋದಕ್ಕೆ ಹೋಗಬೇಡಿ. ಆ ರೀತಿ ಸ್ಲೀವ್ಸ್ ಲೆಂತ್ ನೋಡ್ತಾ ಅಂತಂದರೆ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ರೀತಿ ಇಟ್ಕೊಂಡು ಕೈನ ಫೋಲ್ಡಿಂಗ್ ಮಾಡಿಕೊಂಡೇ ನೋಡಬೇಕು. ಸೊ ಇನ್ನೊಬ್ರು ಇದ್ರೆ ಸಹಾಯಕ್ಕೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಸೊ ಈ ರೀತಿ ಇಟ್ಕೊಂಡು ಹೀಗೆ ಕೈನ ಫೋಲ್ಡ್ ಮಾಡ್ಕೋಬೇಕು. ಈ ಕೈ ಫೋಲ್ಡ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡಿ 10 ಇಂಚ್ ಬರ್ತಾ ಇದೆ. ಸೊ 10 ಇಂಚ್ ಸ್ಲೀವ್ಸ್ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೂ ಕೂಡ ಇಟ್ಕೋಬೋದು. ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ. ಹಾಗೆಯೇ ತೋಳಿನ ಮುಂಭಾಗಕ್ಕೆ ನೋಡುವಾಗಲೂ ಅಷ್ಟೇ ಕೈನ ಈ ರೀತಿಯೇ ಇಟ್ಕೊಂಡು ತೋಳಿನ ಮುಂಭಾಗನ ಅಳತೆನ ತಗೊಳ್ಳಿ. ನೀವು ಹೀಗೆ ಸ್ಟ್ರೈಟ್ ಬಿಟ್ಬಿಟ್ಟು ತಗೋತು ಅಂತಂದರೆ ಅದು ನಿಮಗೆ ಪರ್ಫೆಕ್ಟಾಗಿ ಅಳತೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ಈ ರೀತಿ ಇಟ್ಕೊಂಡು ತಗೊಳ್ಳಿ. ಈ ರೀತಿ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಅಳತೆ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 1 ಪಾಯಿಂಟ್ 2 ಪಾಯಿಂಟು ಸ್ವಲ್ಪ ಲೂಸ್ ಇರಬೇಕು. ನೀವು ಬಾಡಿ ಮೆಜರ್ಮೆಂಟ್ ತಗೋತಾ ಇದ್ದೀರಾ ಅಂತಂದರೆ 1 ಪಾಯಿಂಟ್ 2 ಪಾಯಿಂಟು ನೀವು ಲೂಸ್ ಮಾಡಲೇಬೇಕು. ಆವಾಗ ಮಾತ್ರ ನಿಮಗೆ ಅದು ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ನೀವು ಇದನ್ನು ಕೇಳ್ಬೋದು, ನೆಕ್ ಬಿಡ್ತು ಮತ್ತು ಆರ್ಮೋಲ ಅದನ್ನೆಲ್ಲ ಭುಜ ಹೇಗೆ ಇಟ್ಕೋಬೇಕು ಅಂತಂದ್ಬಿಟ್ಟು. ನಾರ್ಮಲಾಗಿ ಡೀಪ್ 10 ಇಂಚಿಂದ ಮೇಲ್ಗಡೆ ಡೀಪ್ ಇತ್ತು ಅಂತಂದರೆ ಅವ್ರಿಗೆಲ್ಲ 2.25 ಇಂಚಿನ ಇಡಿ. ಹಾಗೆಯೇ 10 ಇಂಚಿಂದ ಕೆಳಗಡೆ ಡೀಪ್ ಇತ್ತು, 9 ಇಂಚ್ ಇತ್ತು, 8 ಇಂಚ್ ಇತ್ತು ಅಂತಂದರೆ ಸೊ 38, 40, 42 ಸೈಜ್ಗೆಲ್ಲ ನೀವು 2.5 ಇಂಚಿನ ಇಡಿ. 34, 36 ಆ ಸೈಜ್ಗೆಲ್ಲ ನೀವು 2 ಇಂಚಿನ ಇಡಿ. ಅದು ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಹಾಗೂ ನಿಮಗೆ ಗೊತ್ತಾಗಲಿಲ್ಲ ನಮ್ಗೆ ಬೇಕು ಅಂತಂದರೆ ಏನು ಮಾಡಿ ಅಂತಂದರೆ, ಸೊ ಈ ರೀತಿ ಹೀಗೆ ಇಟ್ಕೋಬೋದು. ನೀವು ನೆಕ್ ಹತ್ರ ಹೋಗಬೇಡಿ. ಸೊ ನೆಕ್ಕಿಂದ ಸ್ವಲ್ಪ ಕೆಳಗಡೆಗೆ ಬಂದು ಭುಜದವರೆಗೂ ಕೂಡ ಈ ರೀತಿ ಇಟ್ಕೊಳ್ಳಿ. ನೋಡಿ ಹೀಗೆ. ಇದು ಬಂದು 14 ಇಂಚ್ ಬಂತಲ್ಲ. ಸೊ 14 ಇಂಚಲ್ಲಿ ನೀವು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಮಧ್ಯಕ್ಕೆ ಫೋಲ್ಡ್ ಮಾಡಿದ್ರೆ ಎಷ್ಟು ಬಂತು? 7 ಇಂಚಸ್ ಬಂತು. 7 ಇಂಚಸ್ಸಲ್ಲಿ ನೀವು 1.5 ಇಂಚನ್ನ ಮೈನಸ್ ಮಾಡಬೇಕು. ಸೊ ಇದು ನಿಮಗೆ ಫಾರ್ಮುಲಾ ಗೊತ್ತಾಗೋದಿಲ್ಲ. ಸೊ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಬೇಕಾದರೆ ಹೇಳ್ಕೊಡ್ತೀನಿ. ನಾರ್ಮಲಾಗಿ ಎಲ್ರಿಗೂ ಕೂಡ ಅಳತೆ ಬ್ಲೌಸ್ಗೆ 30 to 34 ಸೈಜ್ಗೆಲ್ಲ 2.25 ಇಂಚು ನೆಕ್ ಬಿಡ್ತನ್ನ ಇಡಿ. 36, 38ವರೆಗೂ ಕೂಡ 2.25 ಇಂಚ್ ನೆಕ್ ಬಿಡ್ತೀರಿ. 3 ಇಂಚು ಭುಜ ಇಡಿ. 40, 42 ಸೈಜ್ಗೆಲ್ಲ ನೀವು 3.5 ಇಂಚು ಭುಜ ಇಟ್ಕೊಳ್ಳಿ. 2.5 ಇಂಚು ನೆಕ್ ಬಿಡ್ತೀವಿ. ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದು ಸರಿ ಬರಲಿಲ್ಲ ಅಂತಂದ್ರೂ ಕೂಡ ನಾವು ಒಂದ್ಸಲ ಚೆಕ್ ಮಾಡಿಕೊಂಡು ಕೂಡ ಟ್ರೈ ಮಾಡ್ಬೋದು. ಹಾಗೂ ಕೂಡ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟು ಮೆಜರ್ಮೆಂಟ್ ಗೊತ್ತಿದ್ರೆ ಸಾಕು, ಒಂದು ಬ್ಲೌಸ್ನ ನಾವು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.